ಆತ್ಮೀಯ ಸ್ನೇಹಿತರೆ, ಭಾರತದ ಜನಗಣತಿ 2027ರ ಅಂಗವಾಗಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ಮಾಡುವಾಗ ಸ್ವಯಂ ಗಣತಿ ಮಾಡುವ ವಿಧಾನ. ಸ್ವಯಂ ಗಣತಿ ಮಾಡಲು ಗೂಗಲ್ ಸರ್ಚ್ನಲ್ಲಿ ಸೆಲ್ಫ್ ಎನ್ಯುಮರೇಷನ್ ಎಂದು ಸರ್ಚ್ ಮಾಡಿದಾಗ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ನಂತರದಲ್ಲಿ ನಾವು ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಆ ರಾಜ್ಯವನ್ನು ಆಯ್ಕೆ ಮಾಡಿದ ನಂತರ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ವೆರಿಫೈ ಮಾಡಿ ಓಕೆ ನೀಡಬೇಕು. ನಂತರದಲ್ಲಿ ಒಂದು ನೋಟ್ ಬರುತ್ತದೆ. ಓಕೆ ನೀಡಿ ಮನೆಯ ಮುಖ್ಯಸ್ಥರ ಹೆಸರನ್ನು ಅಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತದೆ. ನಂತರ ಅವರ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಿ ಓಕೆ ಕೊಟ್ಟರೆ ನಮ್ಮ ಮೊಬೈಲ್ಗೆ ಒಂದು OTP ಬರುತ್ತದೆ. ನಂತರ ಭಾಷೆಯನ್ನು ಆಯ್ಕೆ ಮಾಡಿ OTPಯನ್ನು ಎಂಟರ್ ಮಾಡಬೇಕು. ನಂತರ ಸ್ಥಳದ ವಿವರಗಳನ್ನು ನೀಡಬೇಕಾಗುತ್ತದೆ. ಅಲ್ಲಿ ಮೊದಲನೆಯದಾಗಿ ನಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ಪಿನ್ ಕೋಡ್ ಎಂಟರ್ ಮಾಡಬೇಕು. Please like, share and subscribe. ನಂತರದಲ್ಲಿ ಸರ್ಚ್ ಬಾರ್ನಲ್ಲಿ ನಮ್ಮ ಮನೆಯ ವಿಳಾಸವನ್ನು ಟೈಪ್ ಮಾಡಿ ಸರ್ಚ್ ನೀಡಬೇಕಾಗುತ್ತದೆ. ಗೂಗಲ್ನಲ್ಲಿ ನಮ್ಮ ಮನೆಯ ವಿಳಾಸವು ಫೆಚ್ ಆಗುತ್ತದೆ. ಗೂಗಲ್ ಮ್ಯಾಪನ್ನು ಬಳಸಿಕೊಂಡು ನಾವು ನಮ್ಮ ಮನೆಯ ವಿಳಾಸವನ್ನು ಅದು ತಯಾರಿ ಮಾಡಿಕೊಟ್ಟಾಗ ಅದನ್ನು ಪರಿಶೀಲನೆ ಮಾಡಿ ಸ್ಥಳವನ್ನು ದೃಢೀಕರಿಸಬೇಕಾಗುತ್ತದೆ. ಒಂದು ವೇಳೆ ನಾವು ತಪ್ಪಾದ ಸ್ಥಳವನ್ನು ಆಯ್ಕೆ ಮಾಡಿದಲ್ಲಿ ಗಣತಿ ಮಾಡುವಾಗ ಗಣತಿದಾರರಿಗೆ ಸಮಸ್ಯೆ ಉಂಟಾಗುತ್ತದೆ. ಹಾಗಾಗಿ ಸರಿಯಾದ ವಿಳಾಸವನ್ನು ನಾವು ಆಯ್ಕೆ ಮಾಡಿ ಓಕೆ ಕೊಡಬೇಕು. ನಂತರ ಎರಡನೇ ಸ್ಟೆಪ್, ಜನಗಣತಿ ಮನೆ ವಿವರಗಳನ್ನು ಇಲ್ಲಿ ನೀಡಬೇಕಾಗುತ್ತದೆ. ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿಗಳನ್ನು ಆಯ್ಕೆಯನ್ನು ನೀಡಲಾಗಿದ್ದು ಸೂಕ್ತ ಆಯ್ಕೆಯನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಮಣ್ಣು, ಮರ, ಬಿದಿರು, ಸುಟ್ಟ ಇಟ್ಟಿಗೆ, ಕಲ್ಲು, ಸಿಮೆಂಟು, ಮೊಸಾಯಿಕ್, ನೆಲದ ಟೈಲ್ಸ್ ಮತ್ತು ಇತರೆ ಸಾಮಗ್ರಿ ಹೀಗೆ ಹಲವಾರು ಆಯ್ಕೆಗಳನ್ನು ಹೊಂದಿದ್ದು ನಮ್ಮ ಮನೆಯ ನಿರ್ಮಾಣಕ್ಕೆ ನೆಲಕ್ಕೆ ಬಳಸಲಾದ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಪ್ರಶ್ನೆಗೆ ಹೋದಾಗ ಜನಗಣತಿ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಿರುವ ನಿರ್ಮಾಣ ಸಾಮಗ್ರಿಯನ್ನು ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತದೆ. ಹುಲ್ಲು, ಬಿದಿರು, ಪ್ಲಾಸ್ಟಿಕ್ಕು, ಪಾಲಿಥಿನ್ನು, ಮಣ್ಣು, ಹಸಿ ಇಟ್ಟಿಗೆ, ಮರ, ಗಾರೆ, ಸಿಮೆಂಟ್ನಿಂದ ಭದ್ರಪಡಿಸಲ್ಪಟ್ಟ ಕಲ್ಲು, ಭದ್ರಪಡಿಸಲ್ಪಡದೇ ಇರತಕ್ಕಂಥ ಕಲ್ಲು, ಶೀಟ್ಗಳಾಗಿರ್ಬೋದು, ಸುಟ್ಟ ಇಟ್ಟಿಗೆ, ಕಾಂಕ್ರೀಟು, ಇತರೆ ಸಾಮಗ್ರಿಗಳು ಹೀಗೆ ಇರುವ ಆಯ್ಕೆಗಳಲ್ಲಿ ನಮ್ಮ ಸೂಕ್ತ ಆಯ್ಕೆಯನ್ನು ಆರಿಸಿಕೊಂಡು ಮುಂದಿನ ಹಂತಕ್ಕೆ ಹೋಗಬೇಕು. ಜನಗಣತಿ ಮನೆಯ ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿಗಳು ಅಂದರೆ ಮನೆಯ ಸ್ಲ್ಯಾಬ್ಗೆ ಬಳಸಿರ್ತಕ್ಕಂಥ ಸಾಮಗ್ರಿಗಳು ಹುಲ್ಲಾಗಿರ್ಬೋದು, ಮರ, ಮಣ್ಣು, ಪ್ಲಾಸ್ಟಿಕ್ಕು, ಹಂಚು, ಸುಟ್ಟ ಇಟ್ಟಿಗೆ, ಕಲ್ಲು, ಶೀಟ್ಗಳಾಗಿರ್ಬೋದು ಅಥವಾ ಕಾಂಕ್ರೀಟು ಇತರೆ ಸಾಮಗ್ರಿಯನ್ನು ಆಯ್ಕೆ ಮಾಡಿ ಮನೆಯ ಸ್ಥಿತಿ ಉತ್ತಮ ಅನ್ನೋದನ್ನು ಆಯ್ಕೆ ಮಾಡಿ ದೃಢೀಕರಿಸಿ ಸೇವ್ ಮಾಡಿ ನೆಕ್ಸ್ಟ್ ಕೊಡಿ. ನಂತರ ಮೂರನೇ ಹಂತ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಇಲ್ಲಿ ನೀಡಬೇಕಾಗುತ್ತದೆ. ಕುಟುಂಬದಲ್ಲಿ ಇರತಕ್ಕಂಥ ಸದಸ್ಯರ ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು. ನಂತರ ಕುಟುಂಬದ ಮುಖ್ಯಸ್ಥರ ಹೆಸರು ಬೈ ಡಿಫಾಲ್ಟ್ ಆಗಿ ತಾನೇ ಬಂದಿರುತ್ತದೆ. ಕುಟುಂಬದ ಮುಖ್ಯಸ್ಥರ ಹೆಸರು ಆಯ್ಕೆ ಮಾಡಿದ ಭಾಷೆ ಎಂದಿರುತ್ತದೆ. ನಾವು ಪ್ರಾರಂಭದಲ್ಲಿ ಯಾವ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿದ್ದೆವೋ ಆ ಭಾಷೆಯಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಇಲ್ಲಿ ನಮೂದು ಮಾಡಬೇಕಾಗುತ್ತದೆ. ನಂತರದಲ್ಲಿ ಕುಟುಂಬದ ಮುಖ್ಯಸ್ಥರ ಲಿಂಗವನ್ನು ಇಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಗಂಡು, ಹೆಣ್ಣು ಅಥವಾ ಮಂಗಳಮುಖಿ ಆಯ್ಕೆಯನ್ನು ಮಾಡಿದ ನಂತರ ಪರಿಶಿಷ್ಟ ಜಾತಿ, ಪಂಗಡ ಆಯ್ಕೆ ಮಾಡಬೇಕು ಅಥವಾ ಇತರೆ ಮನೆಯ ಮಾಲೀಕತ್ವದ ಬಗ್ಗೆ ಸ್ವಂತ ಮನೆಯಾಗಿದ್ದರೆ ಸ್ವಂತ, ಬಾಡಿಗೆ ಅಥವಾ ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲದಿರುವುದು, ಬೇರೆಡೆ ಸ್ವಂತ ಮನೆ ಇದೆ, ಇತರೆ ಆಯ್ಕೆ. ನಂತರ ವಾಸದ ಕೊಠಡಿಗಳು, ಮನೆಯಲ್ಲಿ ವಾಸಕ್ಕೆ ಲಭ್ಯವಿರುವ ಕೊಠಡಿಗಳ ಸಂಖ್ಯೆ, ಅಡುಗೆ ಮನೆಯನ್ನು ಶೌಚಾಲಯ, ಬಾತ್ರೂಮ್ ಹೊರತುಪಡಿಸಿ ಆಯ್ಕೆ ಮಾಡಬೇಕು. ಕುಟುಂಬದಲ್ಲಿ ವಾಸಿಸುತ್ತಿರುವ ಕಪಲ್ ಸಂಖ್ಯೆ ನೀಡಿ ಅದನ್ನು ದೃಢೀಕರಿಸಬೇಕಾಗುತ್ತದೆ.
ನಂತರದಲ್ಲಿ 4ನೇ ಹಂತಕ್ಕೆ ನಾವು ಅಲ್ಲಿಂದ ತೆರಳುತ್ತೇವೆ. ಕುಟುಂಬಕ್ಕೆ ಇರತಕ್ಕಂಥ ಸೌಲಭ್ಯಗಳು, ಕುಡಿಯುವ ನೀರಿನ ಸೌಲಭ್ಯ, ಯಾವ ಮೂಲದಿಂದ ಆ ನೀರನ್ನು ನಾವು ಪಡಿತೇವೆ ಅಂತಕ್ಕಂಥದ್ದು, ಅದು ಆವರಣದೊಳಗಿದೆಯೋ ಅಥವಾ ಇಲ್ಲವೋ, ಬೆಳಕಿನ ಮೂಲ, ವಿದ್ಯುತ್ ಶಕ್ತಿ, ಸೀಮೆ ಎಣ್ಣೆ, ಸೌರಶಕ್ತಿ, ಯಾವ ಮೂಲದಿಂದ ಬೆಳಕನ್ನು ಪಡಿತೇವೆ ಅಂತಕ್ಕಂಥದ್ದು. ನಂತರ ಶೌಚಾಲಯದ ಲಭ್ಯತೆ, ಹೌದಾಗಿದ್ದರೆ ಪ್ರತ್ಯೇಕವಾಗಿದೆಯೋ ಅಥವಾ ಇತರೆ ಕುಟುಂಬದ ಜೊತೆಗಿದೆಯೋ, ಸಾರ್ವಜನಿಕನೋ ಅಂತಕ್ಕಂಥ ಆಯ್ಕೆ. ಶೌಚಾಲಯ ಇಲ್ಲದಿದ್ದರೆ ಇಲ್ಲ ಅಂತೇಳಿ ಆಯ್ಕೆ ಮಾಡಿದಾಗ ಬಯಲು ಶೌಚಾಲಯ ಅಂತ ಆಯ್ಕೆ ಮಾಡಬೇಕು. ಶೌಚಾಲಯದ ಬಗೆ, ಫ್ಲಶ್ ನೀರು ಹಾಕ್ತಕ್ಕಂಥ ಶೌಚಾಲಯಗಳನ್ನು ಸಂಪರ್ಕಿಸುವುದು, ಒಳಚರಂಡಿನೋ ಸೇಫ್ಟಿ ಟ್ಯಾಂಕು ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಆಯ್ಕೆ ಮಾಡಿಕೊಂಡು, ನಂತರ ಶೌಚಾಲಯಕ್ಕೆ ಒಳಚರಂಡಿ ವ್ಯವಸ್ಥೆ ಇಲ್ಲದಿದ್ದರೆ ಗುಂಡಿ ಶೌಚಾಲಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ತ್ಯಾಜ್ಯ ನೀರನ್ನು ಹೊರಹಾಕುವ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಆವರಣದ ಒಳಗಡೆ ಸ್ನಾನಗೃಹದ ಲಭ್ಯತೆ ಇದ್ದರೆ ಹೌದು ಎಂದು ಆಯ್ಕೆ ಮಾಡಿಕೊಳ್ಳಬೇಕು. ನಂತರ ಅಡಿಗೆ ಮನೆಯಲ್ಲಿ ಅಡಿಗೆ LPG ಅಥವಾ PNG ಸಂಪರ್ಕ ಇದೆಯೋ ಅಥವಾ ಇಲ್ಲವೋ ಎಂಬ ಆಯ್ಕೆಯನ್ನು ಮಾಡಿದ ನಂತರ, ಮನೆಯ ಒಳಗೆ ಅಡಿಗೆ ಆದರೆ ಅಡಿಗೆ ಮನೆಯಲ್ಲಿ ಅಲ್ಲ, ಅಂದರೆ ಅಡಿಗೆ ಮನೆಯಿಲ್ಲ ಬೇರೆ ಕಡೆ ಅಡಿಗೆ ಮಾಡ್ತಾ ಇದ್ದರೆ ಅಲ್ಲಿ LPG ಸಂಪರ್ಕ ಇದೆಯೋ ಅಥವಾ ಸಂಪರ್ಕ ಇಲ್ಲನೋ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮಾಡಲು ಬಳಸುವ ಪ್ರಮುಖ ಇಂಧನವನ್ನು ಬಳಕೆ ಮಾಡಿಕೊಳ್ಳಬೇಕು. ಸೌದೆಯನ್ನು ಬಳಸ್ತೇವೋ ಅಥವಾ ಬೆಳೆಗಳ ಉಳಿಕೆಯನ್ನು ಅಡುಗೆಗೆ ಬಳಸ್ತೇವೋ, ಬೆರಣಿಯನ್ನು ಬಳಸ್ತೇವೋ, LPG ಗ್ಯಾಸನ್ನು ಬಳಸ್ತೇವೋ ಅಥವಾ ಸೀಮೆ ಎಣ್ಣೆಯನ್ನು ಬಳಕೆ ಮಾಡ್ತಿದ್ದೇವೋ, ಏನನ್ನು ಬಳಸ್ತಾ ಇದ್ದೇವೆ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ದೃಢೀಕರಣ ಮಾಡಬೇಕು. ಕುಟುಂಬವು ಹೊಂದಿರುವ ಸ್ವತ್ತುಗಳು ನೆಕ್ಸ್ಟ್ ಸ್ಟೆಪ್ ಆಗಿರ್ತದೆ. ನಾವು ಕುಟುಂಬದಲ್ಲಿ ಲಭ್ಯವಿರ್ತಕ್ಕಂಥ ಸ್ವತ್ತುಗಳನ್ನು ಇಲ್ಲಿ ನೀಡಬೇಕಾಗ್ತದೆ ಮಾಹಿತಿಯನ್ನು. ರೇಡಿಯೋ, ಟ್ರಾನ್ಸಿಸ್ಟರ್ ಆಗಿರ್ಬೋದು, ಟೆಲಿವಿಷನ್ ಆಗಿರ್ಬೋದು, ಟೆಲಿವಿಷನ್ಗೆ ಯಾವ ರೀತಿ ಸಂಪರ್ಕ ಪಡೆದಿರ್ತೇವೆ, DTH ಮೂಲಕನೋ ಕೇಬಲ್ ಮೂಲಕನೋ ಯಾವ ರೀತಿ, ಆಮೇಲೆ ಇಂಟರ್ನೆಟ್ ಸೌಲಭ್ಯ ಇರತಕ್ಕಂಥದ್ದು, ಲ್ಯಾಪ್ಟಾಪ್ ಕಂಪ್ಯೂಟರ್ ಇದೆಯೋ ಅಥವಾ ಇಲ್ಲವೋ ಅಂತಕ್ಕಂಥ ಮಾಹಿತಿಯನ್ನು, ಟೆಲಿಫೋನು, ಮೊಬೈಲು, ಸ್ಮಾರ್ಟ್ಫೋನು ಇದಾವೋ ಅಥವಾ ಇಲ್ಲವೋ ಅಂತಕ್ಕಂಥ ಆಯ್ಕೆಗಳನ್ನು ನಾವು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಅಲ್ಲದೆ ಮನೆಯಲ್ಲಿ ವಾಹನಕ್ಕಾಗಿ ಬೈಸಿಕಲ್ಲು, ಸ್ಕೂಟರು, ಮೋಟಾರ್ ಸೈಕಲ್ಲು, ಮೋಪೆಡ್ಡು ಯಾವುಗಳನ್ನು ಬಳಸ್ತಾ ಇದ್ದೀವಿ ಅನ್ನುವ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು. ಕಾರು, ಜೀಪು, ವ್ಯಾನು ಇದ್ದರೆ ಹೌದು, ಇಲ್ಲದಿದ್ದರೆ ಇಲ್ಲ. ಕುಟುಂಬದಲ್ಲಿ ಸೇವನೆಗೆ ಬಳಸ್ತಕ್ಕಂಥ ಪ್ರಮುಖ ಧಾನ್ಯಗಳು, ಅಕ್ಕಿನೋ, ಜೋಳ ಅಥವಾ ಗೋಧಿ ಯಾವುದನ್ನು ಬಳಸ್ತಾ ಇದ್ದೇವೋ ಅದನ್ನು ಎಂಟರ್ ಮಾಡಿ ಓಕೆ ಕೊಡಬೇಕು. ನಂತರ ಕೊನೆಯ ಹಂತ ಪೂರ್ವ ವೀಕ್ಷಣೆ ಮಾಡಿ ಮತ್ತು ದೃಢೀಕರಣ ಮಾಡಬೇಕು. ತುಂಬಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಮತ್ತೊಂದು ಸಾರಿ ಚೆಕ್ ಮಾಡಿಕೊಂಡು ನಂತರದಲ್ಲಿ ಎಲ್ಲ ಮಾಹಿತಿಗಳು ಸರಿಯಾಗಿದ್ದರೆ ದೃಢೀಕರಣವನ್ನು ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತದೆ. ಅಥವಾ ತಪ್ಪಿದ್ದರೆ ತಿದ್ದುಪಡಿಗಾಗಿ ಹಿಂದಿರಿಸಬೇಕು, ಇಲ್ಲ ಡ್ರಾಫ್ಟಾಗಿ ಉಳಿಸ್ಕೊಳ್ಳಬಹುದು. ನಂತರದಲ್ಲಿ ಈ ರೀತಿ ನಮ್ಮ ಸ್ವಯಂ ಗಣತಿ ಸಕ್ಸಸ್ ಆಗಿದೆ ಅಂತಕ್ಕಂಥ ಮಾಹಿತಿ ಬರುತ್ತದೆ. ನಮ್ಮ ಸ್ವಯಂ ಗಣತಿ ID-ಯನ್ನು ನಾವು ನಮ್ಮ ಮನೆಗೆ ಬಂದಿರತಕ್ಕಂಥ ಗಣತಿದಾರರಿಗೆ ನೀಡಬೇಕಾಗುತ್ತದೆ. ಧನ್ಯವಾದಗಳು.